ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಮ್ಯಾಚ್ ನೋಡ್ತಾ ಇದ್ದೀವಿ ಎಲ್ಲರೂ ಸೇರಿ. ಸೊ ಅದಕ್ಕೋಸ್ಕರ ಯಾಕೆ ಇದೊಂದು ಬ್ಲಾಗ್ ಮಾಡಬಾರ್ದು ಅಂತೇಳಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಈ ಸಲ ಕಪ್ ನಮ್ದೆ ಗೈಸ್, ಕಪ್ ನಮ್ದೆ. ಫ್ಯಾನ್ಸ್ ಯಾರು ಇದ್ದೀರಾ ಕಮೆಂಟ್ ಮಾಡಿ. ಈ ಸತಿ RCB ಪಕ್ಕ ಕಪ್ ಗೆದ್ದೆ ಗೆಲ್ಲುತ್ತೆ. ಮ್ಯಾಚ್ ಸ್ಟಾರ್ಟ್ ಆಯ್ತು. ಇಲ್ಲಿ ನೋಡಿ ನಮ್ಸೀಗ RCB ಎಲ್ರಿಗೋಸ್ಕರ ಕರ್ಬೇವು ಒಡೆ ಮಾಡ್ತಾ ಇದ್ದಾರೆ. ನಮ್ಮ ಕಕ್ಕಿ ಹಾಯ್ ಮಾಡಿ. ನಾನು ಮಾಡ್ತೀನಿ. ಸಾರಿ, ನಮ್ಮ ತಂಗಿ ಮಾಡ್ತಾ ಇದ್ದಾಳೆ. ನಮ್ಮ ಅತ್ತಿಗೆ ಸುಮ್ಮನೆ ತಿಂತ. ಬಿಸಿ ಕರ್ಬೇ ಒಡೆ ತಿನ್ಕಂತ ಮ್ಯಾಚ್ ನೋಡ್ತಾ ಇದ್ದೀವಿ. ನಮ್ಮ ಕಕ್ಕಿ ಮಾಡಿಕೊಟ್ಟಿರೋದು ಇಲ್ಲಿ ತಿಂತಿದ್ದಾಳ್ರೆ ಆಲ್ರೆಡಿ. ಅದಕ್ಕೇನೆ ಅಷ್ಟು ಬೌಂಡ್ರೀಸ್ ನ ಪಿಕ್ ಮಾಡ್ತಾರೆ. ರಿಸ್ಕ್ ಫ್ರೀ ಬ್ಯಾಟಿಂಗ್ ಆಡೋ ಕಾರಣನೇ ಎವ್ರಿ ಟೈಮ್ ಈ ವ್ಯಕ್ತಿ ಟಾಪ್ ಅಲ್ಲಿ ಇರ್ತಾರೆ. ನಂಬರ್ 4 ಅಲ್ಲಿ IPL ಇತಿಹಾಸದಲ್ಲಿ ಹೈಯೆಸ್ಟ್ ನಂಬರ್ ಆಫ್ 4 ಯಾರು ಇನ್ನಿಂಗ್ಸ್ ಸ್ಪ್ರೇ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಚೈತ್ರಾ ಮೇಡಮ್ ಅವರು ನಾಳೆ ಎಕ್ಸಾಮಿಗೆ ಓದ್ಕೊಂತೀನಿ ಅಂತ ಬಂದಿದ್ದಾರೆ. ಇನ್ನು 4 ಮಿನಿಟ್ಸ್ ಐತೆ ಇನ್ನಿಂಗ್ಸ್ ಬ್ರೇಕ್ ಮುಗಿಯೋಕೆ. ಇವಾಗ ಓದ್ಕೊಂಡು ಕುಂತಾರೆ. ಏನು ಓದಿಲ್ಲ, ಮ್ಯಾಚ್ ಮುಗಿದ ತಕ್ಷಣ ಓದ್ಕೊಂಡು ಬಿಡ್ತೀನಿ ಗೈಸ್. ಈ ಸಲ ಕಪ್ ನಮ್ಮದೇ. RCB ಅಲ್ಲಿ ನೋಡ್ರಿ, ಸ್ಕೂಲಿಗೆ ಹೋಗಂದ್ರೆ ಹಂಗಾಗ ಆಡ್ಕಾನ್ ಕುಂತವ್. ಗೈಸ್, ನಾವು ಮ್ಯಾಚ್ ನೋಡ್ಕೊಂತ ಇದು ಏನದು ಹಿಮಾಲಯ ಚಾಟ್ಸ್ ಇಂದ ಆರ್ಡರ್ ಮಾಡಿದ್ವಿ ತಿನ್ನಕ್ಕೆ. ವೈಶಾಖ್ ವಿಜಯ್ ಕುಮಾರ್ ಅವರು ಆ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿದ್ದು ನೋಡಿ. ಕಿಲ್ಲಾಡಿ ಪ್ಲಾನ್ ಇಂದ ಬಂದ್ಬಿಟ್ಟಿದ್ದಾರೆ ಇವತ್ತು ಪಂಜಾಬ್ ಅವರು. ಬ್ಯಾಕಪ್ ಅಲ್ಲಿ ಅಂತೂ ಶಾರ್ಟ್.
RCBಗೆ ಬಂದಾಯ್ತು ಇವತ್ತಿನ ದಿನ. ಜಯೋತ್ಸವ ಅಂತ ಇದಕ್ಕೆ ಬುನಾದಿ ಅವ್ರು ನೋಡಿ ಹೆಂಗ್ ಕುಂತ ಚಾಂಪಿಯನ್ಶಿಪ್ ಗೋಲ್ಡನ್ನೇ ವೇಸ್ಟ್ ಮಾಡ್ತಾ ಇದ್ದೀವಿ. ಎಂತ ಒಂದು ಗೆಳಗೆ, ಎಂತ ಒಂದು ಕ್ಷಣ ಅಂದ್ರೆ ಸಿಂಕಿಂಗ್ ಆಗೋದಕ್ಕೆ ಇನ್ನ ಟೈಮ್ ತಗೊಳ್ತಾ ಇದೆ. ಅಂಡ್ ಕ್ಲಿಯರ್ ಆಗಿ ಸೆಲೆಬ್ರೇಷನ್ಸ್ ಬರೀ ಅಹಮದಾಬಾದ್ ಅಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಸುದ್ದಿ ಬರ್ತಾ ಇರೋದು. ರೋಡ್ ಅಲ್ಲೂ